ನಮ್ಮ ಕಣ್ಣು ಮುಂದೆ ನಾವು ಹಲವು ವಿಪರ್ಯಾಸಗಳನ್ನು ನೋಡುತ್ತೀವಿ, ಮತ್ತದು ಸತ್ಯವೂ ಆಗಿದೆ. ನೀವು ಹಾಲು ಹಾಕವ್ ನೋಡ್ರಿ, ಹಾಲು ಹಾಕವ ಎಷ್ಟು ವಿಪರ್ಯಾಸ ಅಂದ್ರೆ, ಹಾಲು ಹಾಕವ ಮನೆ ಹೋಗಿ ಹಾಕಬೇಕು. ಆದ್ರೆ ಹೆಂಡದ ಅಂಗಡಿ ಮುಂದೆ, ಅಲ್ಕೋ ಹಾಲಿನ ಅಂಗಡಿ ಮುಂದೆ ಕ್ಯೂ ಇರ್ತೈತಿ. ಇದು ವಿಪರ್ಯಾಸ. ಇದು ಹಾಲಿನ ಅಂಗಡಿ ಮುಂದಿರೋದಿಲ್ಲ, ಹಾಲು ಹಾಕವ ಮನೆ ಅಡ್ಡಾಡ್ಬೇಕು. ಆದ್ರೆ ಅಲ್ಕೋ ಹಾಲಿನ ಅಂಗಡಿ ಮುಂದೆ ಕ್ಯೂ ಹಚ್ಚಿರ್ತಾರೆ ಜನ. ಯಾವನಿಗೆ ಒಂದು ಲಿವರ್ ಫೇಲ್ ಆಗಿತ್ತಂತ, ಕುಡ್ದು ದೇವ್ರಿಗೆ ಹೇಳದ್ನಂತ, ಯಪ್ಪ ಭಗವಂತ ನನಗೆ ಹಲ್ಲು ಬೇಕಾದ್ರೆ 2 ಕೊಡು, ಲಿವರ್ ಮಾತ್ರ 32 ಕೊಡು ನೀನಂತ. ಒಂದು ಫೇಲ್ ಆದ್ರೂ ಎಕ್ಸ್ಟ್ರಾ ಇರಲಿಲ್ಲ, ಅದು ಸ್ಟೆಫ್ನಿ ಇದ್ದಂಗ. ಎಷ್ಟು ಮಂದಿ ನಾ ಮಠದಾಗ ಎಷ್ಟೋ ತಾಯಂದ್ರೆ ಬರ್ತಾರೆ, ಯಪ್ಪ ಇವ್ರಪ್ಪ ಹುಡುಗನ ಕರ್ಕೊಂಬಂದು ಹೇಳ್ತಿರ್ತಾರೆ ತಾಯಿ, ಯಪ್ಪ ಈ ಹುಡುಗನಪ್ಪ ಬರೇ ಕುಡ್ದು ಮನಿಗೂ ಏನೂ ಕೊಡಲ್ಲ, ನಾನಾ ಉದ್ಯೋಗ ಖಾತ್ರಿ ಮಾಡಬೇಕು, ಇನ್ನೊಬ್ಬರು ಹೊಲದಾಗ ಕೂಲಿ ಮಾಡಬೇಕು, ಅವಕ್ಕ ಯಾರೂ ಜಾಪಾನ್ ಮಾಡೋರಿಲ್ಲ, ಸಾಲಿ ಕಲ್ಸಕ್ಕೆ ಅವ ಕೊಡೋದಿಲ್ಲ, ನಿನ್ನ ಮಠದಾಗ ಬಿಟ್ಟು ಹೋಗ್ತೀನಿ ಮಡಗನಿ ಅಂತ ಒಂದು ಸುಮಾರು ಸಾವಿರಾರು ತಾಯಂದಿರು ಹಾಸ್ಟೆಲ್ನಲ್ಲಿ ಅಂಥ ಮಕ್ಕಳನ್ನ ಬಿಟ್ಟಾರ. ನೂರಾರು ತಾಯಂದಿರು. ಅಂದ್ರೆ ನಮ್ಮಲ್ಲಿ ಅವರಷ್ಟೇ ಅಲ್ಲ, ಭಾಳಷ್ಟು ಜನ ಇವತ್ತು ಕುಡಿತಕ್ಕೆ ಎಷ್ಟು ದಾಸರಾಗಿದ್ದಾರೆ. ಇದು ಸರ್ಕಾರಗಳು, ಮಠಗಳು, ಇನ್ನೊಂದು ಸಂಘ ಸಂಸ್ಥೆಗಳು ಬಹಳಷ್ಟು ಇದರ ಬಗ್ಗೆ ಇದು ಹೋಗಲಾಡಿಸ್ಬೇಕು ಅಂತ ಕೆಲಸನೂ ಮಾಡಿದ್ದಾರೆ. ಸರ್ಕಾರ ಮಾಡಲಿ, ಸಂಘ ಸಂಸ್ಥೆಗಳು ಮಾಡಲಿ, ಪ್ರಶ್ನೆ ಇಲ್ಲ. ಇದು ಕೆಟ್ಟದ್ದು ಅಂತ ನನ್ನ ಆತ್ಮಕ್ಕೆ ತಿಳಿಯುವವರೆಗೆ ಅವನು ಬಿಡುವುದಿಲ್ಲ. ಮೊದಲು ನನ್ನ ಆತ್ಮಕ್ಕೆ ತಿಳಿಬೇಕದು ಅಷ್ಟೆ. ಇದಕ್ಕೆ ಮೀರಿ ಕೆಲವು ಮಂದಿ ಇರ್ತಾರೆ, ಅವ್ರು ಎಷ್ಟು ದಾಸರಾಗಿ ಮನ್ಯಾಗ ಹೇಳ್ತಿರ್ತಾರೆ ಬೇಡ ಇದು ಕುಡಿಯೋದು ಅಂತಂದ್ರು, ಅವ್ರು ಬಿಟ್ರೆ ನಿನ್ನ ಬಿಡ್ತೀನಿ ಇದನ್ನು ಬಿಡುದಿಲ್ಲ ನೋಡು ಅಂತ ಇರ್ತಾರೆ. ಅವ್ರು ಅಷ್ಟು ಗಟ್ಟಿ ನಿರ್ಧಾರ ಮಾಡಿರ್ತಾರೆ. ಅಲ್ಲೊಬ್ರು ಅಮ್ಮ ಕುಂತಾರಲ್ಲ, ಸಂಪತ್ ಪಾಲ್ ದೇವಿ, ಉತ್ತರ ಪ್ರದೇಶ ಆಯೇ ಹೇ. ಈಗ ಚಪ್ಪಾಳಿ ಬಡಿತೀರಿ ನೀವು, ಅವ್ರ ಬಗ್ಗೆ ಹೇಳಿದ್ರು ಒಬ್ರು ಚಪ್ಪಾಳಿ ಬಡುದಿಲ್ಲ ನೀವು. ಶಿ ಈಸ್ ಎ ವೆರಿ ಸ್ಪೆಷಲ್ ಗೆಸ್ಟ್ ಫಾರ್ ಅಸ್. ಆ ಅಮ್ಮ ಏನು ಮಾಡ್ಯಾಳ ಅಂದ್ರೆ, 12ನೇ ವರ್ಷಕ್ಕೆ ಮದುವೆ ಆತಕ್ಕಿಗೆ, 20 ವರ್ಷಕ್ಕೆ 5 ಮಂದಿ ಮಕ್ಕಳು, ಬಡತನ, ಮನಿ ಮಗಳೊಂದು ಬಡವ ಕುಟುಂಬ. ಅವ ಗಂಡ ಬರೇ ಕುಡ್ದು ಬಂದು ಹೆಣ್ತಿಗೆ ಬಡಿತಿದ್ನಂತ. ಮತ್ತು ಇವು ಕುಡ್ದು ಬಂದು ಹೆಣ್ಮಕ್ಳಿಗೆ ಬಡಿಯೋರ್ದು ಒಂದು ಸಂಖ್ಯೆ ಭಾಳ ಆತು ಊರಾಗ. ಕುಡಿಯೋದು, ಹೆಣ್ಮಕ್ಳನ್ನ ಹಾಕೊಂಡು ಬಡಿಯೋದು. ಈ ಹೆಣ್ಮಕ್ಳಿಗೆ ಸಾಕಾತ್. ಈ ಅಮ್ಮ ಏನು ಮಾಡಲ್ಲ ಅಂದ್ರೆ, ಬರೇ ಇವು ದುಡಿಯೋರು ನಾವು, ಕುಡಿಯೋರು ಅವರು. ಕುಡ್ದು ಬಂದು ಬರೇ ಬಡ್ಕೊಂತ ಅಡ್ಡಾಡಿದ್ರೆ ನಾವು ಸಂಸಾರ ಹೆಂಗೆ ಕಟ್ಟೋದಂತ ತಿಳ್ಕೊಂಡು ಒಂದು ಗುಲಾಬಿ ಗ್ಯಾಂಗ್ ಅಂತ ತಯಾರು ಮಾಡಲು. ಊರಾಗ ಒಂದು 7-8 ಮಂದಿ ಕೂಡಿಸ್ಕೊಂಡು ಅಕ್ಕಿ ಏನು ಮಾಡಲು ಅಂದ್ರೆ, ಒಟ್ಟ ಚಲೋ ಬಡಿಗೆ लट्टा लाठी का बारे में बोल रहा हूं मैं. हाँ, आप बाद में वो बोलेंगे, आपको हिंदी में समझाएंगे. ಅಂದ್ರೆ ನಾ ಸ್ವಲ್ಪ ಕನ್ನಡದಾಗ ಚಲೋ ಹೇಳಿದ್ನಿ ಅಂದ್ರೆ ಹಿಂದಿ ತಿಳಿತೈತಿ ನಿಮಗೆ ಆಮೇಲೆ. ಆಕಿ ಏನು ಮಾಡಿದ್ಲು ಅಂದ್ರೆ, ಚಲೋ 7-8 ಮಂದಿ ಕೂಡಿ ನಮ್ಮ ಕರ್ನಾಟಕದ ಬಡಿಗೆ ಮುರಿತಾವ, ಉತ್ತರ ಪ್ರದೇಶದ ಬಡಿಗೆ ಜಲ್ದಿ ಮುರಿದಿಲ್ಲ. ಚಲೋ ಲಟ್ಟ ಬಡಿಗೆ ತಗೊಂಡು 7-8 ಮಂದಿ ಕೂಡಿ ಮೊದಲು ಏನು ಮಾಡಿದ್ಲಂದ್ರೆ, ಇವಕ್ಕೆ ಥಳಸಿದ್ರಿ ಇವಕ್ಕೂ ಬೇಷ್. ಆಮೇಲೆ ಊರಾಗೇನು ಹೊರಗೆ ಅಂಗಡಿ ಇರ್ತಾವಲ್ಲ, ಅಂಗಡಿ ಮತ್ತು ಅವ್ರೇನು ಗಾಡಿ ತೊಗೊಂಬರ್ತಾರಲ್ಲ, ಅವ್ರನ್ನ ಎಬ್ಸಿದ್ರು. ಅಕ್ಕಿ ಹಿಂಗೆ ಮಾಡಿ ಸಾಲಿ ಕಲೀಲಾರ್ದ ಹೆಣ್ಮಗಳಾಕಿ ಏಟು ಬಿಟ್ಟಿದ್ದು ಗೊತ್ತನ್ನದ್ರಾಗ. ಸಾಲಿ ಕಲೀಲಾರ್ದ ಹೆಣ್ಮಗಳು ಗುಲಾಬಿ ಗ್ಯಾಂಗ್ ಕಟ್ಟಿಕೊಂಡು ಸುಮಾರು ಹಳ್ಳಿಗಳಲ್ಲಿ ಈ ಕುಡಿತದ ದುಶ್ಚಟದಿಂದ ಬಿಡಿಸುವ ಕೆಲಸ, ಮಹಿಳಾ ಸಬಲೀಕರಣ, ಅತ್ಯಾಚಾರಗಳ ಬಗ್ಗೆ ಜಾಗೃತಿ ಮಾಡಿ ಸುಮಾರು ಸಾಲಿ ಕಲೀಲಾರ್ದ ಹೆಣ್ಮಗಳು ಒಂದು ಗುಲಾಬಿ ಗ್ಯಾಂಗ್ ಕಟ್ಟದ್ರಲ್ಲಿ 4 ಲಕ್ಷ ಜನ ಸದಸ್ಯರದರ ಆ ಗುಲಾಬಿ ಗ್ಯಾಂಗಿಗೆ. ಆಮೇಲೆ ಅಕ್ಕಿ ಬಗ್ಗೆ
ಮಾಧುರಿ ದೀಕ್ಷಿತ್ ಒಂದು ಸಿನಿಮಾ ಮಾಡಿದ್ರು. ಆಮೇಲೆ ಒಬ್ಬ ಘಾಂಟೇಲ ಅನ್ನುವಂಥ ಒಬ್ಬ ರೈಟರ್, ಘಾಂಟಾನೆಲ್ಲ ಅನ್ನುವಂಥ ಒಬ್ಬ ರೈಟರ್ ಆಕೆ ಬಗ್ಗೆ ಒಂದು ಪುಸ್ತಕ ಬರೆದ. ಅಂದ್ರೆ ಆಕೆಗೆ ಬಂದಂಥ ಅನೇಕ ಪ್ರಶಸ್ತಿಗಳು ಬಂದಾವ. ಮಹಿಳಾ ಸಬಲೀಕರಣದ ಬಗ್ಗೆ ಭಾಳ ದೊಡ್ಡ ಕೆಲಸ ಮಾಡ್ಯಾಳಕ್ಕೆ. ಮತ್ತು ಆಕೆಗೆ ಯಾಕೆ ಕರ್ಸಿರಿ ಅಪ್ಪರ ನೀವು ಅಂದ್ರೆ, ಆಕೆಗೆ ಏನು ಉತ್ತರ ಪ್ರದೇಶಕ್ಕೆ ಕಳಿಸೋದಿಲ್ಲ, ಇನ್ನು ಇಲ್ಲೇ ಕರ್ನಾಟಕದಾಗ ಇಟ್ಕೊಂತೀವಿ ಆಕೆಗೆ. आप अभी उत्तर प्रदेश नहीं जाएंगे, आप यहीं पर रहेंगे, आपको लाठी हम सप्लाई करेंगे. अभी अभी गांव गांव में जाएंगे, गुलाबी गैंग यहां पर भी रहेगा. अभी हिंदी समझते, देखो आप बोल रही थी इनको हिंदी समझ में नहीं आएगा. ಅವರು ಇದನ್ನ ಯಾಕೆ ಕರ್ಸಿದೆ ನಾನು ಅವ್ರಿಗೆ ಅಂದ್ರೆ, ಮತ್ತೆ ನೀವು ಹೆಣ್ಮಕ್ಳು ಲಾಠಿ ತಯಾರು ಮಾಡಿರಿ ಸುಮ್ಮನೆ ಹೇಳಕ್ಕೆ ಅವ್ರಿಗೆ ಕರೆಸಿದ್ದು. ಆದ್ರೆ ಈ ಚಟದಿಂದ ಮುಕ್ತ ಆಗಬೇಕು ಸಮಾಜ. ಎಷ್ಟು ಜನ ಮಕ್ಕಳು ಅನಾಥರಾಗ್ತಾ ಇದ್ದಾರೆ ಇದರಿಂದ. ಒಂದು ಹುಡುಗ ಬಾರ್ನ್ಯಾಗ ಕೆಲಸ ಮಾಡ್ತಿತ್ತಂತ. ಮಾಡಬಾರ್ದಪ್ಪ ನೀ ಇಲ್ಯಾಕೆ ಬರಕ್ಕೆ ಹೋಗಿದ್ದಿ ಅಂತ ದೊಡ್ಡ ಯಜಮಾನ ಹುಡುಗಿಗೆ ಹೇಳ್ದ. ಅವಾಗ ಹುಡುಗ ಹೇಳ್ದಂತ, ನಿಮ್ಮಂಥ ತಂದೆಗಳಿಲ್ಲಿ ಬರೋದು ಬಿಟ್ಟಿದ್ರೆ ನಮ್ಮಂಥ ಮಕ್ಕಳು ಯಾಕೆ ಬಾರ್ನ್ಯಾಗ ಕೆಲಸ ಮಾಡಕ್ಕೆ ಬರ್ತಿದ್ದೀವಿ ನಾವು. ಅದಕ್ಕೆ ಇದರಿಂದ ಮುಕ್ತ ಆಗಬೇಕು ಅನ್ನುವಂಥದ್ದು ನಮ್ಮ ಸಮಾಜ. ಅದಕ್ಕೆ ಅವರೊಂದು ಸ್ಫೂರ್ತಿಯಾಗಿ ಇಲ್ಲಿಗೆ ಬಂದಿದ್ದಾರೆ. ಅಂಥ ಮಹಿಳೆ, ಸಾಲಿ ಕಲಿಲಾರ್ದ ಮಹಿಳೆ, ಸುಮಾರು 4 ಲಕ್ಷ ಜನ ಹೆಣ್ಮಕ್ಕಳನ್ನು ಕಟ್ಟಿಕೊಂಡು ಇದರ ವಿರುದ್ಧ ಏಕಾಂಗಿಯಾಗಿ ಹೋರಾಡ್ತಾ ಇದ್ದಾರೆ. ಅವರಿಗೆ ಈ ನಾಡಿನ ಪರವಾಗಿ ಒಂದು ಜೋರಾದ ಚಪ್ಪಾಳೆಯನ್ನು ಕೊಟ್ಟು, ಅಫಿರನ್ನ ಲಾಠಿ ಲೇಕೆ ಆನ, हम इधर हॉस्पिटल भी बनाएंगे उनको. ಸುಮಾರು 6-7 ತಿಂಗಳ ಹಿಂದೆ ತಮಗೆಲ್ಲ ಗೊತ್ತಿರುವಂತೆ ಪೂಜ್ಯ ಮರಿಶಾಂತವೀರ ಮಹಾಶಿವಯೋಗಿಗಳ ಪುಣ್ಯಾರಾಧನೆಯ ದಿವಸ ಮಠದ ವಸತಿ ನಿಲಯದಲ್ಲಿ ಮಕ್ಕಳು ಜಾಸ್ತಿ ಆಗ್ತಾ ಇದ್ದಾರೆ, ಮಕ್ಕಳ ಸಂಖ್ಯೆ ಅಂತ ಹೇಳಿ ಆ ದಿನ ಪೂಜೆ ಮಾಡಿ ಅಡಿಗಲ್ಲ ಸಮಾರಂಭ ಮಾಡಿದ್ವಿ. ಬಹಳಷ್ಟು ಜನ ನಮ್ಮ ಅಜ್ಜವರು ಒಂದು 5,000 ಮಕ್ಕಳಿಗೆ ವಸತಿ ನಿಲಯ ಕಟ್ಟುತ್ತಾರೆ ಅನ್ನುವ ಸಂಕಲ್ಪ ಮಾಡಿದ್ದಕ್ಕೆ ಅವರು ಇವರು ಅಂತಲ್ಲ, ಆ ಸುದ್ದಿ ಯಾರು ಕಿವಿಗೆ ಬಿದ್ದಿದೆ ಎಲ್ಲರೂ ಆ ಹಾಸ್ಟೆಲ್ ಕಟ್ಟಲಿಕ್ಕೆ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ಬಂತು. ಒಬ್ಬ ಹೆಣ್ಮಗಳು ಬಂದು ಒಂದು ಡಬ್ಬಿ ಒಳಗಿನ ರೊಕ್ಕ ತೆಗೆದು ತಾಟಿಗೆ ಹಾಕಿ ಅಕ್ಕಿ ಹೇಳಿದ್ಲು ನನಗೆ, ಯಪ್ಪ ನಾನು ಪ್ರತಿ ವರ್ಷ ಮಣ್ಣೆತ್ತಿನ ಅಮಾವಾಸ್ಯೆಗೆ ಮಣ್ಣಿನ ಎತ್ತು ಮಾರ್ತೀನಿ, ಆ ಮಣ್ಣಿನ ಎತ್ತು ಮಾರಿದ ಅಷ್ಟು ದುಡ್ಡು ಈ ವರ್ಷ ಮಕ್ಕಳ ಹಾಸ್ಟೆಲಿಗೆ ಕೊಟ್ಟಿನಿ ಅಂತ ಮಕ್ಕಳ ಹಾಸ್ಟೆಲಿಗೆ ಕೊಟ್ಟರು. ಇದು ಒಂದು ಉದಾಹರಣೆ ನಾ ಹೇಳೋದು. ಇಂಥ ಸಾವಿರಾರು ಜನ ಆ ಹಾಸ್ಟೆಲ್ಗೆ ಆಗಬೇಕು. ನಮ್ಮ ಭಾಗದೊಳಗೆ ಒಂದು 5,000 ಮಕ್ಕಳ ಹಾಸ್ಟೆಲ್ ಆಗಬೇಕು ಅನ್ನೋದು ಬರೀ ನನ್ನ ಕನಸಲ್ಲ, ಈ ನಾಡಿನ ಸಾವಿರಾರು ಜನರ ಕನಸು, ಲಕ್ಷಾಂತರ ಜನರ ಕನಸು. ಮತ್ತು ನಿಮಗೆ ಅನ್ನಿಸ್ತು ಭಾಳ ಅವ್ರು ಕೊಟ್ಟಾರ ಭಾರಿ ಬರ್ತೈತಿ ಬಿಡ್ರಿ ಮಠಕ್ಕೆ ಈಗಂದು. ಬಂದಿದ್ದೇನು ಸುಳ್ಳಲ್ಲ. ಸುಮಾರು ಒಂದು 4-5 ದಿವಸದಲ್ಲಿ 5-6 ಕೋಟಿ ರೂಪಾಯಿ ಆ ಹಾಸ್ಟೆಲ್ ಸಲುವಾಗಿ ಕೊಡ್ತು, ಬರೀ 4-5 ದಿವಸದಲ್ಲಿ. ಮತ್ತು ತೊಗೊಂಡು ಏನಪ್ಪ ಅಜ್ಜವ್ರು ಗಪ್ಪ ಕುಂತ್ರಲ್ಲ ಅನ್ಬೇಡ್ರಿ ನೀವು. ಅದಕ್ಕೆ ನನಗನ್ನಿಸ್ತು, ನೀವೇನು ಕೊಟ್ರಿಲ್ಲ, ಕೊಟ್ಟ ಮೇಲೆ ನನಗೆ ಅನ್ಸಕ್ಕೆ ಶುರು ಮಾಡ್ತು, ಇವ್ರು ಇಷ್ಟೆಲ್ಲ ಕೊಟ್ರಲ್ಲ ನನ್ನ ಜವಾಬ್ದಾರಿ ಮುಗೀತು ಅನ್ನಿಸ್ತು. ಇಲ್ಲ, ನನಗೆ ಜವಾಬ್ದಾರಿ ಜಾಸ್ತಿ ಆಗಕತ್ತೈತೆ ಅನ್ನಿಸ್ತು. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಇಲ್ಲಿ ಮಠದಲ್ಲಿ ಇವಾಗ ಏನು ಮಠದ ಮುಂದೆ ಹಾಸ್ಟೆಲ್ ಇದೆ, ಅಲ್ಲಿ ಸುಮಾರು ಈಗ 3,200-300 ಮಕ್ಕಳು ಓದ್ತಾ ಇದ್ದಾರೆ. ಅದಕ್ಕಾಗಿ ಈ ಮಠದ ಹಾಸ್ಟೆಲ್ ಏನಿದೆ
ಇಲ್ಲಿ ಸುಮಾರು 4,000 ಮಕ್ಕಳಿಗೆ, ಅಂದರೆ ಈಗ ಇರೋದು 3,000 ಮಕ್ಕಳಿಗೆ ಹಿಡಿತದೆ. ಇನ್ನೊಂದು 1,000 ಮಕ್ಕಳಿಗೆ ಇಲ್ಲಿ ಮಾಡಿ ಈ ಮಠದ ಮುಂದೆ 5ನೇ ಕ್ಲಾಸ್ನಿಂದ 10ನೇ ಕ್ಲಾಸಿನವರೆಗೆ ಓದುವ ಸಣ್ಣ ಮಕ್ಕಳೇನಿದ್ದಾರೆ ಅವ್ರಿಗೆ ಇಲ್ಲಿ 4,000 ಮಕ್ಕಳಿಗೆ ಹಾಸ್ಟೆಲ್ ಇಲ್ಲಿ ರೆಡಿ ಮಾಡುತ್ತೇನೆ. ಮತ್ತು PUC ಮಕ್ಕಳೇನಿದ್ದಾರೆ, ಇವತ್ತು ಹಳ್ಳಿಗಳಲ್ಲಿ PUC ಕಾಲೇಜ್ ಇಲ್ಲ. ಅದಕ್ಕಾಗಿ ಅಂಥ ಮಕ್ಕಳಿಗೆ ಏನು ಮಾಡಬೇಕು ಅಂದರೆ, ಈ ಕಾಟ್ರಳ್ಳಿ ಮತ್ತು ಕೋಳೂರು ಇಲ್ಲಿಂದ ಒಂದು 6-7 ಕಿಲೋಮೀಟರ್ ಆಗ್ತದೆ ನಮ್ಮ ಹೈವೇದಿಂದ. ಅಲ್ಲಿ ಸುಮಾರು ಒಂದು 38 ಎಕರೆ ಜಾಗ ಇದೆ. ಆ 38 ಎಕರೆಯಲ್ಲಿ ಇದು 4,000 ಬೇರೆ, ಅಲ್ಲಿ ಒಂದು 5,000 PUC ಮಕ್ಕಳಿಗಾಗಿ ಮತ್ತೊಂದು ಹಾಸ್ಟೆಲು ಮತ್ತು ಕಾಲೇಜ್. ಇಷ್ಟು ವರ್ಷ ಬರೇ ಗಂಡು ಮಕ್ಕಳಿಗೆ ಅಷ್ಟೇ ಮಾಡ್ತಿದ್ದೆ. ಅದಕ್ಕೆ ಭಾಳಷ್ಟು ಜನ ಹೆಣ್ಮಕ್ಳು ಬರ್ತಾ ಇದ್ದಾರೆ ಓದಲಿಕ್ಕೆ. ಅದಕ್ಕಲ್ಲಿ 2,500 ಗಂಡು ಮಕ್ಕಳಿಗೆ ವಿದ್ಯಾರ್ಥಿಗಳಿಗಾಗಿ ಮತ್ತು 2,500 ವಿದ್ಯಾರ್ಥಿನಿಯರಿಗಾಗಿ ಅಲ್ಲಿ 5,000 ಮಕ್ಕಳಿಗಾಗಿ ಒಂದು ದೊಡ್ಡ ಕ್ಯಾಂಪಸ್ ಈಗಾಗಲೇ ಪ್ಲ್ಯಾನ್ ರೆಡಿಯಾಗಿದೆ. ಅದಕ್ಕೆ ಒಂದು 2 ನಿಮಿಷ ಅದು ಹೆಂಗಾಗ್ತದೆ, ಹಂತವಾಗಿ 3 ಹಂತಗಳೆಲ್ಲ ಕೆಲಸ ಮಾಡ್ತೇವೆ. ಸುಮಾರು ಅದು ನೀವು ನೋಡಿ, ನೀವು 5-6 ಕೋಟಿ ರೂಪಾಯಿ ಕೊಟ್ರಿ, ಅದನ್ನು 25 ಕೋಟಿ ರೂಪಾಯಿ ಪ್ರೊಜೆಕ್ಟ್ ಮಾಡಿದ್ದೇನೆ. ಈಗ ಅದನ್ನ ಒಟ್ಟು ಮಾಡಿ ಮುಗಿಸ್ತೇನೆ ನಾನು. ಅದನ್ನ ಬಗ್ಗೆ ಸಂಕೋಚನೆ ಇಲ್ಲ. ಗವಿಸಿದ್ಧನ ಶಕ್ತಿ ಅದು ಮಾಡೇ ತೀರೋಣ, ಮಾಡೇ ಮಾಡ್ತೇನೆ ಅದನ್ನು. ಅದಕ್ಕೆ ಅದು ಎಲ್ಲೆಲ್ಲಿ ನೋಡ್ತಿರಲ್ಲ ಅದೆಲ್ಲವೂ ನಿರಂತರವಾಗಿ ಬದಲಾಗ್ತದೆ. ಆಗ್ತದಲ್ರಿ? ನಿನ್ನೆ ಮೊಗ್ಗೆ ಇತ್ತು, ಇವತ್ತು ಹೂ ಆಗೈತಿಲ್ರಿ. ಇವತ್ತು ಚಂದ ಹೂ ಆಗಿದೆ, ನಾಳೆ ಬಾಡ್ತದಿಲ್ರಿ. ನಾಳೆ ಬಾಡಿದ್ದು 4 ದಿವಸ ಆದ ಬಳಿಕೆಲ್ಲ ಎಲ್ಲಿ ತೆಳಗೆ ಬಿದ್ದು ಮಣ್ಣಾಗ ಹೋಗಿ ಮುಚ್ಚಿ ಮಾಯ ಆಗ್ತದಿಲ್ಲೋ. 8 ದಿನ ಮೊದಲು ಹೂವು ಇದ್ದಿದ್ದಿಲ್ಲ, 8 ದಿನ ಆದ ಬಳಿಕು ಒಂದಿಷ್ಟ ಖಾನಿ ಒಂದು ದಿವ್ಸ 4 ದಿವಸದೊಳಗೆ ಮಣ್ಣಾಗ ಹೋಗಿ ಮಾಯ ಆಗ್ತದಲ್ಲ. ಖಾನಿ ಕಣ್ಣಿಗೆ ತೋರಿ ಬದಲಾಗ್ತಾ ಹೋಗಿ ಒಂದಿಷ್ಟು ಮಾಯ ಆಗೋದತ್ತೆಲ್ಲ ನಮ್ಮ ಸುತ್ತಮುತ್ತ ಇರೋದು ಎಲ್ಲವೂ. ನಾವು ಹಾಗೆ ಒಂದು ಹೂವು 8 ತಾಸು ಅರಳಿ ಬಾಡಿ ಒಂದು 2 ವರ್ಷನಾಗ ಅದೆಲ್ಲ ಚೆಲ್ಲಿ ಹೋಗ್ತದೆ. ನಾವೊಂದು 80 ವರ್ಷ 90 ವರ್ಷದೊಳಗೆ ನಮ್ಮ ಬದುಕು ಬಾಡ್ತದೆ. ಈಗ ನಮ್ಮ ಅಜ್ಜ, ನಮ್ಮ ಮುತ್ಯ ಹಿಂದಿನವ್ರು ಯಾರೇ ನಾವು ತೋರ್ಸಕ್ಕೆ ಹೋದ್ರೆ ಕಾಣ್ತಾರೇನೋ. ಆದರೆ ನಾವು 50-60 ವರ್ಷ ಬದುಕೇವೆ, ಅವ್ರು 110 ವರ್ಷ ಬದುಕಿದ್ರು. ಆದರೆ ಭಾಳ ಚಲೋ ಅದು ಉಂಡು ಅವ್ರು ಚೆನ್ನಾಗಿ ದುಡಿದು 110 ವರ್ಷ ಬದುಕಿರಂತ ತಿಳ್ಕೊಂಡು ಅವರು ಬಾಡೋದು ನಿಲ್ಲಲಿಲ್ಲ. ಅವ್ರ ಬದುಕಿನ ಪ್ರವಾಹ ಅಂತಕ್ಕಂಥದ್ದು ನಿಲ್ಲಲಿಲ್ಲ. ಅದಕ್ಕೆ ಸಂತರ ಬಹಳ ಸುಂದರವಾದಂಥ ಒಂದು ಮಾತನ್ನು ಹೇಳ್ತಾರೆ, ಯಾವಾಗಲೂ ಬದಲಾಗ್ತದೆ ಈ ಪ್ರಪಂಚ, ಯಾವಾಗಲೂ ಬದಲಾಗ್ತದೆ. ನಾವು ಯಾವಾಗಲೂ ಬದಲಾಗ್ತದೆ. ನಮ್ಮ ಸುತ್ತಮುತ್ತ ಎಲ್ಲ ಭಾಳ ಚಂದಗದಿ ದೊಡ್ಡದು ಖರ್ಚು ಮಾಡಿ ಒಂದು ಮನೆ ಕಟ್ಟ್ಯಾರೆ ಅಂತ ತಿಳ್ಕೋರಿ. ಭಾಳ ದೊಡ್ಡ ಎಲ್ಲ ಕಾಲಮ್ ಹಾಕಿ ಒಂದು ಚಲೋ ದೊಡ್ಡದು ಮನೆ ಕಟ್ಟ್ಯಾರೆ ಅಂತ ತಿಳ್ಕೋರಿ. ಆ ಮನೆ ಕಟ್ಟಿದ ಬಳಿಕ ಆ ಮನೆ ಎಷ್ಟು ವರ್ಷ ಇರ್ತದ್ರೆ ಭಾಳ ಚಲೋ ಅದ್ರ 100 ವರ್ಷ ಇರಂಗಿಲ್ಲ. 100 ವರ್ಷ, ಒಂದು 10-20 ವರ್ಷ ಹೆಚ್ಚ. ಅದರ 100-200 ವರ್ಷ ಆದ ಬಳಿಕ ಸಣ್ಣಗೆ ಒಂದು ಸ್ವಲ್ಪ ಗಾಡಿ ಸಡ್ಲಾಗ್ತಾವ, ಬಾಗಿಲು ಕೊಳ್ಯಾಕೆ ಹತ್ತಾವ, ಮ್ಯಾಗಿಂದ ಸೋರಾಕತ್ತದ. 100 ವರ್ಷ ಆದ ಬಳಿಕ ಅಂತ ಗಟ್ಟಿ ಕಲ್ಲಿನ ಮನೆ ಒಂದಿನ ಹೊಳ್ತದ. ಅಂದರೆ ಯಾವುದು ಜಗತ್ತಿನೊಳಗೆ ಬಂದದ, ಯಾವುದು ನಿರಂತರವಾಗಿ ಸಾಗಲಿಕ್ಕತ್ತೆ, ಅದು ಕಾಲ ಪ್ರವಾಹದಲ್ಲಿದೆ, ಅದು ಒಂದು ದಿನ ಈ ಜಗತ್ತಿನೊಳಗೆ ಮರಿ ಆಗ್ತದೆ. ಬರೋದು, ಜಗತ್ತಿನಲ್ಲಿ ಇರೋದು, ಜಗತ್ತನ್ನು ಬಿಟ್ಟು ಹೋಗೋದು, ಇದೆಲ್ಲರೂ ಸಹಜವಾದದ್ದೇ. ಈಗ ಯಾವ್ರೇ ಒಂದು ಬಸ್ನ್ಯಾಗ ನೀವು ಕುಂತಿರ್ತೀರಿ, ಯಾವ್ರೇ ಒಂದು ಬಸ್ನ್ಯಾಗ ಕುಂತಿರ್ತೀರಿ, ಎಲ್ತಾನ ಹೋಗ್ತೀರಿ? ಒಟ್ಟು ಅದು ಬೆಳತಾನೆ ಎಲ್ಲಿ ಹೋಗುತ್ತೆ ಅಲ್ಲಿ ಹೋಗತ್ತೀರೇನು? ಏನು ಹರಿಯೋದು ಕೂತಾರ ರಾತ್ರಿ ಅದು ಮಕ್ಕೊಳಕ್ಕೆ ಬಸ್ ಹೋಗುತ್ತೆ ನಾವು ಒಟ್ಟು ಹೋಗೋದಾಗ್ತದೆ. ಬಸ್ನಾಗ ಕುಂತಿರ್ತೀವಿ, ನಮ್ಮ ಊರು ಬರೋ ತನ ಕೂಡ್ತೀವಿ, ನಮ್ಮ ಊರು ಬಂದು ಕೂಡಲೇ ಗಾಡಿ ಬಿಟ್ಟು ನಾವು ಇಳಿತೀವಿ. ಅದರ ಬಸ್ಸಿನೊಳಗೆ ಕೂತ್ರೂ ಸಹಿತ ನಾವೊಂದು ಮಾತಂತೀವಿ,
ಏನಂತೀವಿ ಹೇಳ್ರಿ? ಯಾರೇ ಸರಿ ಅಂತ ಅಂದ್ಕೊಳ್ಳಿ ಏನಂತೀರಿ? ಕುಂಡ್ರಂದ್ರೆ ಏನಂತೀರಿ? ನನ್ನ ಸೀಟ್ ಐತಿ ಅಂತೀವಿ ಇಲ್ಲೋ? ಕನ್ನಡನ್ಯಾಗ ಹ್ಞೂ ಅನ್ರಿ. ಯಾರೇ ಸರಿದ್ಕೊಂಡ್ರೆ ನಮ್ಮ ಊರು ಬರೋಣ ಸೀಟ್ ಹೆಗಲ ಮೇಲೆ ಇಟ್ಕೊಂಡು ಇಳಿಸ್ಕೊಂಡು ತೊಗೊಂಡು ಹೋಗ್ತೀವ ನಮ್ಮ ಮನೆಗೆ. ಸೀಟ್ ನಮ್ದಂತೀವಿ, ನಮ್ಮ ಊರು ಬರೋಣ ತೊಗೊಂಡು ಹೋಗ್ತೀವನ? ಇವು ಸೀಟ್ ನಂದಂದ, ಆ ಸೀಟ್ ನಗಾಕೈತು ನೀವು ನಕ್ಕಂಗೆ. ಆ ಸೀಟ್ ಯಾಕೆ ನಕ್ಕಿತ್ತು ಗೊತ್ತದನ್ರಿ? ಹರ್ಯಾವತ್ತಿನ ನುಕ್ಕೊಂಡ್ರೆ ರಾತ್ರಿ 9 ತನ 1000 ಗಟ್ಟಲೆ ಕುಂಡ್ತಾರೆ. ಎಲ್ಲರೂ ನಂದ ಸೀಟ್ ಅಂತಾರೆ. ಒಬ್ಬ ನಾನು ತೊಗೊಂಡು ಹೋಗಿಲ್ಲ, ಅವ್ರವ್ರ ಊರು ಬಂದ ಬೆಳಕ್ಕೆ ಇಳಿದು ಹೋಗ್ತಾರೆ. ಏನದ ಅದು? ಎಂದು ಗಾಡಿ ತಯಾರಾಗೈತಿ 20 ವರ್ಷ 15 ವರ್ಷ ರೋಡ್ ಮ್ಯಾಗ ಓಡಾಗದೈತಿ. ದಿನಕ್ಕೆ 3-4 ಸಾವಿರದಂಗೆ ಕೋಟಿಗಟ್ಟಲೆ ಮಂದಿ ಕೂತವ್ರೆಲ್ಲ ನಂದ ಸೀಟ್ ಅಂದಾರ. ಅವ್ರ ಊರು ಬರುತ್ತಾನ ಅಂದಾರ. ನಂದನ ಅವ್ರ ಊರು ಬರೋಣ ಅಲ್ಲೇ ಗಾಡ್ಯಾಗ ಸೀಟ್ ಬಿಟ್ಟು ಇಳಿದು ಹೋಗ್ಯಾರ. ಅದಟ್ಟು 50 ಕಿಲೋಮೀಟ್ರ 1-2 ತಾಸು ಪ್ರವಾಸದ. ಈ ಮನೆ ಸಂಸಾರ ಅನ್ನೋದು 80 ವರ್ಷದ ಪ್ರವಾಸದ. ನಮ್ಮ ಊರು ಬಂದ ಬಳಕ ಗಾಡ್ಯಾಗೇನು ಸೀಟ ಬಿಟ್ಟು ಇಳಿಬೇಕಾಗ್ತದೆ. ನಮ್ಮ ಸಾವು ಬಂದ ಬಳಕ ನಮ್ಮ ಹೊಲ ಒಡ್ಡ ಭೂಮಿ ಅನ್ನೋದು ಬಿಟ್ಟು ಊರವರೆಗೆ ಹೋಗ್ಬೇಕಾಗ್ತದೆ. ಅದೊಂದು 100 ಕಿಲೋಮೀಟ್ರ್ ಪ್ರವಾಸ ಅದ. ಇದೊಂದು 80 ವರ್ಷದ ಪ್ರವಾಸ ಅದ. ಅದು ಗಾಡ್ಯಾಗಿನ ಪ್ರವಾಸ ಅದ. ಇದು ಸಂಸಾರದ ಪ್ರವಾಸ ಅದ. 50-70 ವರ್ಷ ಇರುತ್ತಾನ ನಾನಾ ಮಾಲಕ, ನಂದ ಹೆಸರ, ನಂದ ಕಾಗದ ಅಂತ ಹೇಳ್ತೀವಿ. ಮುಂದೆ 60-70 ಕಾನೂನು ಬಂದಾಗ ನಮ್ಮ ಮಕ್ಕಳ ಹೆಸರು ಮ್ಯಾಗ ಕೊಡ್ತೀವಿ. ಅವ್ನು ಗಾಡ್ಯಾಗ ಮನ್ಯಾಗ ಕೂತು ಅವ್ನು ಯಜಮಾನ ಆಗ್ತಾನೆ, ಇವು ಸಾವಕಾಶ ಹಿಡ್ದಿರ್ತಾನೆ. ಮುಂದೆ ಅವನ ಮಕ್ಕಳ ಕೈಗೆ ಅವ್ನು ಕೊಡ್ತಾನೆ. ಈ ಪ್ರಪಂಚ ಅನ್ನೋದು ಹಂಗೆ ನಡೆದೈತಿ. ನಾವು ಏರುದ ಬರುದ ಹುಟ್ಟುದ ಇಳಿದ ಹೋಗೋದು ಜೀವನದೊಳಗೆ. ಈ ಭೂಮಿ ಯಾರಿಗೆ ಕಾಯಮದ? ನಮ್ಮ ಮುತ್ತೆ ಅಂತಿದ್ದು 100 ಎಕರೆಗೆ ನಾವು ಒಬ್ಬ, ಎಲ್ಲ ಹುಣಚಿ ಗಿಡ ನನ್ನೋನ, ಬಾವಿ ಮ್ಯಾಗಿನೆಲ್ಲ ಮಾವಿನ ಗಿಡ ನನ್ನೋನ. ಮುತ್ಯಾನ ಮಾವಿನ ಗಿಡ ತೆಳಗ ಮಣ್ಣು ಮಾಡ್ರಿ. ಹ್ಞೂ ಅಂತ್ರಿ? ಹ್ಞೂ ಅನ್ರಿ? ಯಾರ ಜಗತ್ತಿನಲ್ಲಿ ಇದೆಲ್ಲವೂ ನಮ್ಗೆ ಗೊತ್ತದ. ಇದೆಲ್ಲವೂ ನಾವು ನೋಡೇವಿ. ಇದ್ರ ಮಧ್ಯದಲ್ಲಿ ನಾವು ಬಾಳಿ ಬದುಕಿರೋ ಕೂಡ ನಮ್ಮ ಜೀವನ ಹೆಂಗೆ ಐತ್ರಿ ಸ್ವಾಮೀಜಿ ಅಂದ್ರೆ, ಸೂರ್ಯ ಚಂದ್ರ ಇದ್ದಂಗೆ ನಾವು ಇಲ್ಲೇ ಇರೋ ಹಂಗೆ ಮಾಡ್ತೀವಿ. 4 ಮಂದಿನ ಕೆಡಿಸ್ತೀವಿ, 4 ಮಂದಿ ಸಂಸಾರ ಹಾಳು ಮಾಡ್ತೀವಿ, ಮಂದಿಗೆ ಸುಳ್ಳು ಹೇಳ್ತೀವಿ, ಮಂದಿನ ಮುರಿತೀವಿ, ಅವ್ರ ಸಂಸಾರ ಮುರಿತೀವಿ, ನಮ್ಮದು ದೊಡ್ಡದು ಕಟ್ಕೊಳ್ತೀವಿ. ಒಬ್ರು ನೋಡ್ರೆ ಒಬ್ರು ಸಮಾಧಾನ ಆಗಂಗಿಲ್ಲ. ಇದು ನೀರು ಮ್ಯಾನ ಗುರುಳೈತಿ ಅನ್ನೋದು ಎಲ್ಲರಿಗೆ ಗೊತ್ತೈತಿ. ಊರು ಬಂದಾಗ ಇಳಿದು ಗಾಡ್ಯಾಗಿಂದ, ಸಾವು ಬಂದಾಗ ಬಿಟ್ಟು ಹೋಗೋದು ಮನೆಯಾಗಿಂದ. ಅರಳಿದು ಬಾಡಬೇಕು, ಬಾಡಿದು ಬಿದ್ದು ಮನ್ನಾಗ ಕೂಡಬೇಕು. ಪ್ರಾರಂಭದ ಪ್ರವಾಸ ಒಂದಿನ ನಿಲ್ಲಬೇಕು. ತೊಟ್ಲೊಳಗೆ ತೂಗಿರುವಂಥ ಮಗು ಒಂದಿನ ಹೋಗಿ ಮನ್ನಾಗ ಮಕ್ಕೋಬೇಕು. 2 ದಿನ ತೊಟ್ಲಾಗಿರ್ತದೆ ಹೇಳ್ರಿ? ತೊಟ್ಲಾಗ 100 ವರ್ಷ ಇರೋಕ್ಕಾಗ್ತದೆ? ತೊಟ್ಲಾಗ ತೂಗಿದ್ದೀವಿ, ಅಂಬಿಗಾಲ ಹಾಕ್ತು, ಗಾಡಿ ಹಿಡಿದು ನಡೀತು, ಓನ್ಯಾಗ ಓಡಾಕೈತು, ಬ್ಯಾಗ್ ಕಟ್ಕೊಂಡು ಸ್ಕೂಲ್ಗೆ ಹೊಂಡಿತು, ಡಿಗ್ರಿ ಮಾಡಿತು, ಮದುವೆ ಮಾಡ್ಕೋತು, ಹೊಲಕ್ಕೆ ಹೊಂಡಿತು, ಆಫೀಸ್ಗೆ ಹೊಂಡಿತು, ಮದುವೆ ಆಯಿತು, ಮಕ್ಕಳಾದವು, ಅವ್ರ ಮಕ್ಕಳು ದೊಡ್ಡವರಾದರು, ಮೊಮ್ಮಕ್ಕಳಾದರು, ಮೊಮ್ಮಕ್ಕಳು ಮದುವೆ ಆಯಿತು, ಮರಿಮಮ್ಮಗ ಹುಟ್ಟಿದ ಆಟೋ ತಾನೇ. ಇದು ಬಾಡಂಗಿಲ್ಲ. ಯಾವ ಜೋಳ ತಿಂದ್ರೆ ಏನು, ಯಾವ ಅಕ್ಕಿ ತಿಂದ್ರೆ ಇದು ಬಾಡಂಗಿಲ್ಲೇನೋ. ಮೊಮ್ಮಕ್ಕಳಿಗೆ ಕೊಂಚಿ ಕಟ್ಟೋತಾನ ಈ ತಲೆ ಮ್ಯಾನ ಕೂದಲೆಲ್ಲ ಹೋಗಿರ್ತಾವೆ ಉದುರಿ. ಅಲ್ಲಿ ಮರಿಮಮ್ಮಗ ಅನ್ನೋದೊಂದು ಹೊಸ ಚಿಗುತ್ತಿರ್ತದೆ. ಒಂದು ಮಗ್ಗಿ ಅರಳಕ್ಕೆ ಚಲೋ ಆಗಿರ್ತದೆ. ಇಲ್ಲಿ ಮೊಟ್ಟ ಮೊದಲು ಇರ್ತಕ್ಕಂಥ ಒಂದು ಹಳಿ ಬಾಡಿದಂಥ ಹೂವು ತನ್ನ ಪ್ರಾಣ ಕಳ್ಕೊಂಡು ಕಂಬಳೆ ಹಾಕ್ಕೊಂಡು ಊರವ್ರಿಗೆ ಹೋಗಿರ್ತಾರೆ ಜೀವನದೊಳಗೆ. ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ, ಜಯಲಿಂಗ ಜಯಲಿಂಗ ಜಯ ಮಂಗಲ ಚಿಲ್ಲಿಂಗ, ಜಯ ಪರತರ ಶಿವಲಿಂಗ, ಜಯ ಪರತರ ಶಿವಲಿಂಗ, ಜಯಲಿಂಗ 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 ಜಯ ಮಂಗಲ ಚಿಲ್ಲಿಂಗ, ಜಯ ಮಂಗಲ ಚಿಲ್ಲಿಂಗ.
ಕರದೀಪಾಲಿಪಲಿಂಗಾವರಬಿಂದು ಘೃಣಿಲಿಂಗ ಕರದೀಪಾಲಿಪಲಿಂಗಾವರಬಿಂದು ಘೃಣಿಲಿಂಗ ಸುರಚರ ಶಿವರುಚಿಲಿಂಗ ಸುರಚರ ಶಿವರುಚಿಲಿಂಗ ಜಯಲಿಂಗ 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 ಜಯ ಮಂಗಲ. ಮಕ್ಕಳ ಮನಸ್ಸು ಇರ್ತೈತಿ ನೋಡ್ರಿ. ಮಕ್ಕಳ ಮನಸ್ಸು ಹೆಂಗಿರ್ತೈತಿ? ಮುಗ್ಧ ಇರ್ತದ. ಯಾವುದೇ ಏಚು ಪೇಚು ಏನೂ ಗೊತ್ತಿರೋದಿಲ್ಲ. ಭಾಳ ಅಂದ್ರೆ ಭಾಳ ಪವಿತ್ರವಾಗಿರ್ತಕ್ಕಂಥ ಮನಸ್ಸು ಅದು, ಮುಗ್ಧ ಮನಸ್ಸು. ನಾವೊಮ್ಮ ಬೆಂಗಳೂರಿಗೆ ಹೋಗಿರ್ತಕ್ಕಂಥ ಸಂದರ್ಭ ಅಂದ್ರೆ ಮಕ್ಕಳ ಮನಸ್ಸು ಹೆಂಗಿರ್ತದ ಅನ್ನೋದು ಕೇಳಾಕತ್ತೀನಿ. ಆ ಮಕ್ಕಳ ಮನಸ್ಸು ಹೆಂಗಿತ್ತೋ ಇಲ್ಲಿ ಮುಗ್ಧ ಸಂಗಯ್ಯನ ಮನಸ್ಸು ಕೂಡ ಹಂಗೆ ಇತ್ತು. ನಾವು ಬೆಂಗಳೂರಿಗೆ ಹೋಗಿರ್ತಕ್ಕಂಥ ಸಂದರ್ಭ ಅದು. ಹಿಂಗ ಚಳಿಗಾಲ. ಅವ್ರ ಮನ್ಯಾಗ ಒಂದು LKG ಹೋಗ್ತಕ್ಕಂಥ ಹುಡುಗ, LKG ಅಂದ್ರೆ 4-5 ವಯಸ್ಸಿನ ಹುಡುಗ, ಮಮ್ಮಿ ನನಗೆ ಐಸ್ ಕ್ರೀಮ್ ಕೊಡು ಅಂತ ತಿಳ್ಕೊಂಡು ಒಂದೇ ಸೌನ್ ಹಠ ಮಾಡಾಕತ್ತದ. ಐಸ್ ಕ್ರೀಮ್ ಅಂತ ತಿಳ್ಕೊಂಡು ಗೊಳೋ ಅಂತ ಒಂದೇ ಸೌನ್ ಅಳ್ಳಾಕತ್ತದ. ಅವ್ರವು ಅಂತಾಳ, ಏ ತಮ್ಮ ಭಾಳ ಚಳಿ ಐತೋ, ಭಾಳ ಥಂಡಿ ಐತೋ, ಇಂಥ ಥಂಡ್ಯಾಗ ಐಸ್ ಕ್ರೀಮ್ ತಿನ್ನಬಾರ್ದು ಅಂತ ತಿಳ್ಕೊಂಡು ಅವ್ರವು ಹೇಳ್ತಾಳ. ಅದಕ್ಕೆ ಅವ ಏನಂತಾನ, ಇಲ್ಲ ಮಮ್ಮಿ ನಾ ಚಾದರ್ ಹೊಚ್ಕೊಂಡ ತಿಂತೀನಿ ಅಂತೈತೆ. ಅದು ಮುಗ್ಧ. ಅದಕ್ಕೆ ಏನೂ ಗೊತ್ತಿಲ್ಲ ಪಾಪ. ಈ ಸಣ್ಣ ಮಕ್ಕಳು ನೋಡ್ರಿ, ಒಂದು ಸಣ್ಣ ಮಗು ಆಡಾಕತ್ತಿತ್ತು. ಯಾತ್ರ ಜೊತೆಗೆ ಒಂದು ನಾಯಿ ಕುನ್ನಿ ಜೊತೆಗೆ ಆಡಾಕತ್ತಿತ್ತು. ಯಾರೋ ಬಂದು ಆ ನಾಯಿ ಕುನ್ನಿ ಕಸ್ಕೊಂಡು ಹೋಗ್ಬಿಟ್ಟಿದ್ರು. ಈ ಕಡೆ ಮನ್ಯಾಗ ಗಂಡ ಹೆಂಡತಿ ಜಗಳಾಡಕತ್ತಿದ್ರು. ಏನಂತ? ಹೆಂಡತಿ ಹೊಟ್ಲಿದ್ದಳು. ಗಂಡ ಅಂತಿದ್ದ, ಇಲ್ಲ ಈ ಸಲ ಹೆಣ್ಣ ಹುಡ್ತದ. ಹೆಂಡತಿ ಅಂತಿದ್ದಳು, ಇಲ್ಲ ಈ ಸಲ ಗಂಡ ಹಡಿತೀನಿ. ಇವರಿಬ್ಬರು ಜಗಳಾಡಕತ್ತಿದ್ರು. ಇವರಿಬ್ಬರು ಜಗಳಾಡೋದ್ರೊಳಗ ಗಂಡ ಅಂತಾನ, ಇಲ್ಲ ಹೆಂಗೂ ಮಗ ಬರಾಕತ್ತಾನು, ಅವನಿಗ ಕೇಳುನು. ಮಕ್ಕಳ ಮನಸ್ಸು ಅಂದ್ರೆ ದೇವ್ರ ಮನಸ್ಸು ಇದ್ದಂಗ, ಮಕ್ಕಳ ಮಾತು ಸುಳ್ಳು ಆಗುವುದಿಲ್ಲ. ಅದಕ್ಕೆ ಅವನಿಗ ಕೇಳುನು, ನೀ ಗಂಡ ಹಡಿತೀವೋ ಹೆಣ್ಣು ಹಡಿತೀವೋ ಅಂತ ತಿಳ್ಕೊಂಡು ಆ ಹುಡುಗನ ಅಪ್ಪ ಅಂದ. ಇದು ಅಳ್ಕೋ ಅಂತ ಬಂತು. ಏನೋ ತಮ್ಮ, ನಿನಗೇನು ತಮ್ಮ ಬೇಕೋ ಏನು ತಂಗಿ ಬೇಕೋ ಅಂತ ಕೇಳ್ದಿವ. ಏನು ಅನ್ಬೇಕದು? ಇಲ್ಲ ಯಪ್ಪ ನನಗೆ ನಾಯಿ ಕುನ್ನಿ ಬೇಕು. ಮನಸ್ಸದು, ಮಕ್ಕಳ ಮನಸ್ಸು, ಮುಗ್ಧ ಮನಸ್ಸು. ಅದು ಮುಗ್ಧ ಮನಸ್ಸು. ಇಂಥ ಮುಗ್ಧ ಮನಸ್ಸಿನ ಯಾರು? ಆ ಮುಗ್ಧ ಸಂಗಯ್ಯ. ಬಸವಣ್ಣ, ನೀಲಮ್ಮ, ಗಂಗಮ್ಮ ಮೂವರು ಕೂಡಿ ಅವನಿಗೆ ಅಲಂಕಾರ ಮಾಡಿದ್ರು. ರೇಷ್ಮೆ ಬಟ್ಟೆ ಹಾಕಿದ್ರು, ಮೈಗೆ ಗಂಧ ಲೇಪನೆ ಮಾಡಿದ್ರು, ಜಡಿಗೆ ಮಲ್ಲಿಗೆ ಹೂವು ಸುತ್ತಿದ್ರು. ಈ ಕೈಗೆ ಮಲ್ಲಿಗೆ ಹೂವು, ಈ ಕೈಗೆ ಮಲ್ಲಿಗೆ ಹೂವು ಸುತ್ತಿ ಒಬ್ಬ ಶರಣನನ್ನ ಕರೆದು ಅವನ ಕೈಯಾಗ ಒಂದು ಜಾಳಿಗೆಯೊಳಗ ಅಂದ್ರೆ ಸಣ್ಣ ಚೀಲದೊಳಗ ದುಡ್ಡನ್ನ ಕೊಟ್ಟು ಹೇಳ್ತಾರ ಬಸವಣ್ಣವರು, ಏನ್ರಿಪ್ಪ ಮುಗ್ಧ ಸಂಗಯ್ಯನವರು ವೇಶ್ಯೆಯ ಮನೆಗೆ ಹೋಗ್ಬೇಕು ಅಂತ ಅಪೇಕ್ಷೆ ಮಾಡ್ಯಾರ. ಎಷ್ಟು ಮುಗ್ಧ ಅದಾರ ಅಂತಂದ್ರ ಆ ವೇಶ್ಯೆಯ ಮನೆಯೊಳಗೆ ಏನು ನಡೀತದ ಅನ್ನೋದು ಸಹಿತ ಗೊತ್ತಿಲ್ಲ. ಅದಕ್ಕೆ ಈ ಕಲ್ಯಾಣದೊಳಗ ಇದ್ದದ್ರೊಳಗ ಯಾರು ಒಂದಿಷ್ಟು ಒಳ್ಳೆಯವರು ಅದಾರೋ ಆ ಒಳ್ಳೆಯ ಒಂದು ವೇಶ್ಯೆಯ ಮನೆಗೆ ಇವರನ್ನ ಬಿಟ್ಟು ಬರ್ರಿ ಅಂತ ತಿಳ್ಕೊಂಡು ಬಸವಣ್ಣವರು ನಮ್ಮ ಜನ್ಮವನ್ನು ಉದ್ಧಾರ ಮಾಡತಕ್ಕಂಥ ಒಬ್ಬ ಮಹಾನ್ ಶರಣ ಬಂದಾನ. ಇವತ್ತು ನಾನು ಒಬ್ಬಳೇ ಉದ್ಧಾರ ಆಗಬಾರ್ದು, ಕಲ್ಯಾಣದಲ್ಲಿ ಇರ್ತಕ್ಕಂಥ ಎಲ್ಲ ವೇಶ್ಯೆಯರು ಉದ್ಧಾರ ಆಗಬೇಕು ಅಂತ ತಿಳ್ಕೊಂಡು, ಯಪ್ಪ ನೀವು ಇಲ್ಲೇ ಕುತ್ಕೊಳ್ರಿ ಅಂತ ತಿಳ್ಕೊಂಡು ಹೇಳ್ದವಳ ಆ ಓಣಿಯಲ್ಲಿ ಇರ್ತಕ್ಕಂಥ ಒಬ್ಬರಲ್ಲ ಇಬ್ಬರಲ್ಲ 100 ಜನ ವೇಶ್ಯೆಯರ ಮನೆಗೆ ಹೋಗಿ ಬಾಗಿಲನ್ನು ತಟ್ಟಿ ಎಲ್ಲರೂ ಸ್ನಾನ ಮಾಡ್ಕೊಳ್ರಿ, ಮಡಿಬಟ್ಟೆಯನ್ನು ಉಟ್ಟುಕೊಂಡು ನಮ್ಮ ಮನೆಗೆ ಬರ್ರಿ ಅಂತ ತಿಳ್ಕೊಂಡು ಹೇಳಿದಳು. ಎಲ್ಲರೂ ಸ್ನಾನ ಮಾಡಿ ಮಡಿಬಟ್ಟೆಯನ್ನು ಉಟ್ಟುಕೊಂಡು ಈ ಸಂಕವ್ವೆಯ ಮನೆಗೆ ಎಲ್ಲ ವೇಶ್ಯೆಯರು ಬರ್ತಾರ. ಏನು ಅಲ್ಲಿ ಒಂದು ಗಾದಿ, ಒಂದು ಮಂಚ ಇತ್ತಲ್ಲ, ಆ ಮಂಚದ ಪಕ್ಕದಲ್ಲಿಯೇ ತಾನು ಲಿಂಗ ಪೂಜೆ ಮಾಡ್ಕೊಳ್ತೀನಿ ಅಂತ ತಿಳ್ಕೊಂಡು ಏನು ಮುಗ್ಧ ಸಂಗಯ್ಯನವರು ಕುಂತಿದ್ರಲ್ಲ, ಈ ಎಲ್ಲ ವೇಶ್ಯೆಯರು ಕೂಡಿ ಆ ಲಿಂಗ ಪೂಜೆಗೆ ಏನೇನು ಬೇಕು, ನೀರು, ಆ ತಾಟು, ತಂಬಿಗಿ, ಆ ಹೂವ, ಪತ್ರಿ, ವಿಭೂತಿ, ಗಂಧ, ಅಕ್ಷತೆ, ಧೂಪ, ದೀಪ, ಕರ್ಪೂರ, ಗಂಟೆ, ನೈವೇದ್ಯ ಏನು ಬೇಕು ಎಲ್ಲ ಸಿದ್ಧತೆ ಮಾಡಿದ್ರು. ಆ ಪೂಜಾ ಸಾಮಾನನ್ನು ನೋಡಿರ್ತಕ್ಕಂಥ ಮುಗ್ಧ ಸಂಗಯ್ಯನವರು, ಇದು ಸ್ವರ್ಗ ಅದ, ಇಲ್ಲಿ ಶಿವ ಕುತ್ಕೊಳ್ತಕ್ಕಂಥ ಸ್ಥಾನ ಅದ, ಅದ್ರ ಪಕ್ಕದಲ್ಲೇ ನಾನು ಶಿವಪೂಜೆ ಮಾಡ್ಕೊಳ್ಳೋದು ನನ್ನ ಪುಣ್ಯ ಅಂತ ತಿಳ್ಕೊಂಡು ಆನಂದದಿಂದ ಲಿಂಗ ಪೂಜೆ ಮಾಡ್ಕೊಳ್ಳಕತ್ತಾರ. ಶಿವ 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 ಶಿವ, ಬಸವ 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 ಅಂತ ಲಿಂಗಕ್ಕೆ ಮಜ್ಜನ ಮಾಡ್ತಾರ. ತಾವು ಮೈ ತುಂಬ ವಿಭೂತಿಯನ್ನು ಧರಿಸ್ಕೊಳ್ತಾರ, ಆ ಲಿಂಗಕ್ಕೆ ವಿಭೂತಿ ಹಚ್ತಾರ.
ಗಂಧ ಹಚ್ತಾರ, ಅಕ್ಷತೆಯನ್ನ ಹಾಕ್ತಾರ, ಹೂವಪತ್ರಿ ಧರಿಸ್ತಾರ, ಧೂಪ ದೀಪ ಕರ್ಪೂರದಿಂದ ಬೆಳಗ್ತಾರ, ಘಂಟೆಯ ನಾದವನ್ನ ಮಾಡಿ ನೈವೇದ್ಯವನ್ನ ತೋರಿಸಿ ಹರಶಂಭೋ ಮಹಾದೇವ ವಿರೂಪಾಕ್ಷ ತ್ರಿಲೋಚನ ದಯಾ ಸಿಂಧು ದೀನಬಂಧು ರಕ್ಷ ರಕ್ಷ ಮಹೇಶ್ವರ ಅಂತ ತಿಳ್ಕೊಂಡು ಆನಂದದಿಂದ ಆ ಲಿಂಗವನ್ನು ನೋಡ್ತಾ ನೋಡ್ತಾ ಜಪವನ್ನ ಮಾಡ್ತಾರ. ಆ ಎಲ್ಲ ವೇಶ್ಯರು ಕೈ ಜೋಡಿಸಿ ಶಿವನೇ ಬಸವ ಬಸವ ಶಿವನೇ ಅಂತ ತಿಳ್ಕೊಂಡು ಆ ಮುಗ್ಧ ಸಂಗಯ್ಯನವರ ಪೂಜೆಯನ್ನೇ ನೋಡ್ತಾ ತಮ್ಮನ್ನು ತಾವು ಕೂಡ ಮರ್ತು ಬಿಟ್ಟಾರ. ಜಪ ತಪದೊಳಗ ಇವರು ಮರ್ತು ಬಿಟ್ಟಾರ. ಅವರನ್ನ ನೋಡ್ತಾ ಅವರು ಕೂಡ ನಾವು ಎಲ್ಲಿದ್ದೀವಿ ಅನ್ನೋದು ಸಹಿತ ಮರ್ತು ಬಿಟ್ಟಾರ. ಯಾವಾಗ ಸೂರ್ಯ ಉದಯ ಆತೋ, ಬೆಳಕ ಆತೋ, ಲಿಂಗದಲ್ಲಿ ನೆಟ್ಟಿರ್ತಕ್ಕಂಥ ದೃಷ್ಟಿಯನ್ನ ಕೀಳಿ ಲಿಂಗವನ್ನ ಅಂಗೈ ಒಳಗೆ ಹಿಡ್ಕೊಂಡು ನಮಸ್ಕಾರ ಮಾಡಿ ಮತ್ತ ಆ ವಸ್ತ್ರದಲ್ಲಿ ಕಟ್ಟಿಕೊಂಡು, ಏನಮ್ಮ ರುದ್ರಕನ್ನಿಕೆ, ಸೂರ್ಯ ಉದಯನೇ ಆದ, ನಮ್ಮ ಅಪ್ಪ ಶಿವ ಬರಲಿಲ್ಲ, ನನ್ನ ಕಾಯಕದ ಸಮಯ ಆತು. ಯಾಕೆ ಅಪ್ಪ ಬಸವಣ್ಣನವರಿಗೆ ಲಿಂಗ ಪೂಜೆಗೆ ಹೂವ ಪತ್ರಿ ತರಬೇಕು, ಇನ್ನೊಂದು ದಿವಸ ನಿನ್ನ ಮನೆಗೆ ಬರ್ತೀನಿ ಅಂತ ತಿಳ್ಕೊಂಡು ಅವಸರದಿಂದ ಇವರು ಬಸವಣ್ಣನ ಮಹಾಮನೆ ಕಡೆಗೆ ಬರ್ತಾ ಇದ್ದಾರೆ. ಯಾರು? ಮುಗ್ಧ ಸಂಗಯ್ಯನವರು. ಇವರು ಅದೇ ಹಾದಿ ನೋಡ್ಕೊಂತ ನಿಂತಿದ್ರು. ಯಾರು? ಬಸವಣ್ಣವರು, ನೀಲಾಂಬಿಕೆ, ಗಂಗಾಂಬಿಕೆ. ಹೋಗಿ ವೇಶ್ಯೆಯ ಮನೆಗೆ ಹೋಗ್ಯಾನ ನಮ್ಮ ಮುಗ್ಧ ಸಂಗಯ್ಯ. ಏನಾಗ್ತದೋ ಏನೋ ಅಂತ ತಿಳ್ಕೊಂಡು ಬಹಳ ಕಳವಳದಿಂದ ನಿಂತಿರ್ತಕ್ಕಂಥ ಸಮಯದೊಳಗ ಓಡ್ಕೊಂತ ಬಂದ ಬಸವಣ್ಣನ ಹತ್ರ. ಯಾರು? ಮುಗ್ಧ ಸಂಗಯ್ಯನವರು. ಬಸವಣ್ಣ ಧನ್ಯ ಆದೆ ಬಸವಣ್ಣ. ಆ ವೇಶ್ಯೆಯ ಮನೆಯೊಳಗ ಏನು ಕೇಳ್ತಿ? ಎಂಥ ಸ್ವರ್ಗ ಸುಖ, ಎಷ್ಟು ಆನಂದದಿಂದ ಅಲ್ಲಿ ನಾನು ಶಿವಪೂಜೆ ಮಾಡಿಕೊಂಡೆ. ಸ್ವರ್ಗ ಸುಖ. ಯಪ್ಪ ಬಸವಣ್ಣ, ನೀನು ಬರ್ಬೇಕಾಗಿತ್ತಕ್ಕಿ ಮನೆಗೆ, ನೀನು ಆ ವೇಶ್ಯೆ ಮನೆಗೆ ಬರಬೇಕಾಗಿತ್ತು ಅಂತ ಯಾವಾಗ ಮುಗ್ಧ ಸಂಗಯ್ಯನವ್ರು ಅಂದ್ರು, ನೀಲಮ್ಮ ಗಂಗಮ್ಮ ಒಬ್ರಿಗೊಬ್ರು ಮುಖ ನೋಡಾಕತ್ರು. ನನ್ನ ಗಂಡಿಗೆ ವೇಶ್ಯೆ ಮನೆಗೆ ಬರಬೇಕಾಗಿತ್ತು ಅಂತ ನಾನು ತಿಳ್ಕೊಂಡು ಒಬ್ರಿಗೊಬ್ರು ಮುಖ ನೋಡ್ಕೊಳಕತ್ತಿದ್ರು. ಆವಾಗ ಅಷ್ಟರಲ್ಲಿಗೆ ಹಡಪದ ಅಪ್ಪಣ್ಣನವರು ಓಡ್ಕೊಂತ ಬಂದ್ರು. ಬಸವಣ್ಣನವರಿಗೆ ನಮಸ್ಕಾರ ಮಾಡಿದ್ರು. ಯಪ್ಪ ಬಸವಣ್ಣ, ಭಕ್ತಿ ಭಾಂಡಾರಿ ಬಸವಣ್ಣ, ಮಹಾಮನೆಯ ಬಾಗಿಲದೊಳಗ ಒಬ್ರಲ್ಲ ಇಬ್ರಲ್ಲ 100 ವೇಶ್ಯೆಯರು ಬಂದಾರ, ನಿಮ್ಮನ್ನ ನೋಡ್ಬೇಕು ಅನ್ನಾಕತ್ತಾರ. ಆಯ್ತು ಅಂತ ತಿಳ್ಕೊಂಡು ಬಸವಣ್ಣನವರು ಮಹಾಮನೆಯ ಬಾಗಿಲದೊಳಗೆ ಬಂದು ನಿಂದಿರ್ತಾರ. ಎಲ್ಲ ಕಲ್ಯಾಣದ ಎಲ್ಲ ವೇಶ್ಯೆಯರು, 100 ಜನ ವೇಶ್ಯೆಯರು ನಿಂತಾರ. ಎಲ್ಲರ ಹಣಿ ಮೇಲೂ ಕೂಡ ವಿಭೂತಿ ಅದ. ಎಲ್ಲ ನನ್ನ ಕಲ್ಯಾಣದ ತಾಯಂದಿರಿಗೆ ಶರಣಾರ್ಥಿ ಅಂದ್ರು. ಬದಲಾಗಿ ಅವರು ಕೂಡ ಅಲ್ಲಿಂದನೇ ಬಸವಣ್ಣನವರಿಗೆ ನಮಸ್ಕಾರ ಮಾಡಿದ್ರು. ಯಾಕೆ ಬಂದಿರಿ ಅಂತ ತಿಳ್ಕೊಂಡು ಬಸವಣ್ಣವ್ರು ಕೇಳಿದಾಗ ಅಲ್ಲಿರ್ತಕ್ಕಂಥ ವೇಶ್ಯರಂತಾರ, ಯಪ್ಪ ಬಸವಣ್ಣ, ಇವತ್ತು ನಮ್ಮೆಲ್ಲರ ಜನ್ಮ ಧನ್ಯ ಆತು. ಯಾಕ ಅಂತಂದ್ರೆ ಎಂಥ ಒಬ್ಬ ಮಹಾನ್ ಶರಣ ನಮ್ಮ ಓಣಿಗೆ ಬಂದು ನಮ್ಮ ಮನೆಯಲ್ಲಿ ಲಿಂಗ ಪೂಜೆಯನ್ನ ಮಾಡಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ದುರ್ಗುಣಗಳನ್ನ ಕಳೆದು ಬಿಟ್ಟಾನ. ಏನು ಹಣಕ್ಕೋಸ್ಕರ, ಸಿರಿ ಸಂಪತ್ತಿಗೋಸ್ಕರ ನಮ್ಮ ಮೈಯನ್ನೇ ಮಾರಿ ನಮ್ಮ ಜೀವನವನ್ನು ನಾವು ಏನು ನಡೆಸ್ತಿದ್ವಿ, ಇದು ಬಹಳ ದೊಡ್ಡ ಪಾಪದ ಕೆಲಸ ಅದ. ಇನ್ನು ಮುಂದೆ ಇಂಥ ಪಾಪದ ಕೆಲಸ ಮಾಡಬಾರ್ದು ಅಂತ ನಾವು ನಿರ್ಧಾರ ಮಾಡೀವಿ. ಯಾವಾಗ ಆ ಶರಣ ನಮ್ಮ ಮನೆಯೊಳಗ ಪಾದ ಇಟ್ಟ, ನಮ್ಮ ಓಣಿಯೊಳಗ ಪಾದ ಇಟ್ಟ, ಇನ್ನು ಮುಂದೆ ಅಂಥ ಪಾಪದ ಕೆಲಸ ನಾವು ಮಾಡುವುದಿಲ್ಲ. ನಾವು ಕಲ್ಯಾಣದೊಳಗ ಸತ್ಯ ಶುದ್ಧ ಕಾಯಕವನ್ನ ಮಾಡಿ ಬದುಕ್ತೀವಿ ಅಂತ ತಿಳ್ಕೊಂಡು ಯಾವಾಗ ಅಲ್ಲಿರ್ತಕ್ಕಂಥ ಎಲ್ಲ ವೇಶ್ಯರು ಹೇಳಿದ್ರು, ಆವಾಗ ಬಸವಣ್ಣವ್ರು ಅಂತಾರಂತ, ಏನು ನೀಲ ಗಂಗಾಂಬಿಕೆ, ನಮ್ಮ ಮುಗ್ಧ ಸಂಗಯ್ಯ ವೇಶ್ಯರ ಮನೆಗೆ ಹೋಗ್ತಾನ ಅಂದ ಕೂಡಲೇ ನೀವೇನೋ ತಪ್ಪು ತಿಳ್ಕೊಂಡಿದ್ರಿ ಅಂತ ಕಾಣಿಸ್ತದ. ಒಬ್ಬರು ಮುಖ ಒಬ್ಬರು ನೋಡಾಕತ್ತಿದ್ರಿ. ನೋಡು, ನನ್ನ ಮುಗ್ಧ ಸಂಗಯ್ಯ ಎಂಥ ಕ್ರಾಂತಿ ಮಾಡಿ ಬಂದಾನ. ಹಾವಿನ ಡೊಂಕು ಹುತ್ತಕ್ಕೆ ಸಸಿನ. ನೋಡ್ರಿ ಬಸವಣ್ಣವ್ರು ಎಂಥ ಮಾತು ಹೇಳ್ತಾರ. ಹಾವಿನ ಡೊಂಕು ಹುತ್ತಕ್ಕೆ ಸಸಿನ, ನದಿಯ ಡೊಂಕು ಸಮುದ್ರಕ್ಕೆ ಸಸಿನ, ನಮ್ಮ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ. ಶರಣರ ನಡೆ ಒಂದಿಷ್ಟು ಅಂಕು ಡೊಂಕಾಗಿ ಕಂಡ್ರೂ ಕೂಡ ಅವರ ಉದ್ದೇಶ, ಅವರ ಗುರಿ ಏನಿರ್ತದ ಅಂತಂದ್ರ ಶಿವನೊಳಗ ಕೂಡುವುದು ಇರ್ತದ. ಹೆಂಗ ಹಾವು ನಡೆಯುವಾಗ ಅಂಕು ಡೊಂಕು ನಡೀತದ, ಹುತ್ತನಾಗ ಹೋಗುವಾಗ ನೇರವಾಗೇ ಹೋಗ್ತದ. ನದಿ ಹರಿಯುವಾಗ ಅಂಕು ಡೊಂಕೆ ಅನಿಸ್ತದ, ಸಮುದ್ರ ಸೇರುವಾಗ
ನೇರವಾಗೇ ಸೇರ್ತದ. ಹಂಗ ಪ್ರಪಂಚದೊಳಗೆ ಇರ್ತಕ್ಕಂಥ ಮಹಾತ್ಮರ ನಡೆ ಒಂದಿಷ್ಟು ಅಂಕುಡೊಂಕಾಗಿ ಕಂಡ್ರೂ ಕೂಡ ಅಲ್ಲಿ ಜಗತ್ತಿನ ಉದ್ಧಾರ ಆಗುತ್ತಿರ್ತದ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣವರು ಹೇಳಿದ್ರು ಆವಾಗ ನೀಲಾಂಬಿಕೆ ಗಂಗಾಂಬಿಕೆ ಆ ಮುಗ್ಧ ಸಂಗಯ್ಯನವರನ್ನು ಹತ್ತಿರ ಕರೆದು ಸಣ್ಣ ಮಕ್ಕಳಿಗೆ ತಲೆ ನೇವಿರಿಸಿದ ಹಾಗೆ ನೇವರಿಸಿ, ಮುಗ್ಧ ಸಂಗಯ್ಯ ಎಂಥ ಕ್ರಾಂತಿ ಮಾಡಿಬಿಟ್ಟಿಯಲ್ಲೋ ನೀನು. ಕಲ್ಯಾಣದೊಳಗಿರ್ತಕ್ಕಂಥ ಎಲ್ಲ ವೇಶ್ಯೆಯರಿಗೆ ಕಾಯಕವನ್ನು ಮಾಡಬೇಕು, ದಾಸೋಹವನ್ನು ಮಾಡಬೇಕು ಎಂಬತಕ್ಕಂಥ ಬುದ್ಧಿಯನ್ನು ಕೊಟ್ಟು ಬಂದಿಯಲ್ಲೋ ಮುಗ್ಧ ಸಂಗಯ್ಯ ಅಂತ ತಿಳ್ಕೊಂಡು ಆ ನೀಲಾಂಬಿಕೆ ಗಂಗಾಂಬಿಕೆ ಬಹಳ ಅಂದ್ರೆ ಬಹಳ ಪ್ರೀತಿಯಿಂದ ಆ ಮುಗ್ಧ ಸಂಗಯ್ಯನವರನ್ನ ಕಾಣ್ತಾರ ಎಂಬತಕ್ಕಂಥ ಒಂದು ವಿಚಾರ ಇವತ್ತು ನಾವು ಇಲ್ಲಿ ಪೀಠಿಕದೊಳಗೆ ತಿಳ್ಕೊಳ್ತೀವಿ. ಹಾಗಾದ್ರೆ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಪುರಾಣದೊಳಗೆ ಯಾವ ವಿಚಾರ ಬರ್ತದೆ ಅನ್ನೋದನ್ನು ನಮ್ಮ ಗವಾಯಿಗಳು ಒಂದು ಹಾಡನ್ನು ಹೇಳ್ತಾರೆ. ನಂತರ ವಿಷಯ ಮುಂದುವರಿಸಿ. ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತು, ಜಗವೆಲ್ಲ ಆಕ್ರಮಿಸಿ ಆಕಾರ ಬಂದಿತು. ಕರಿಮುಗಿಲೆ ಕೇಶವು, ಸೂರ್ಯ ಚಂದ್ರರ ನಯನಗಳು, ಸುಳಿವ ಮಿಂಚುಗಳೇ ನಗೆಯೋ, ಸಿಡಿಲು ಗುಡುಗುಗಳೆಲ್ಲ ನೀನಾಡೋ ನುಡಿಯೋ, ಮೇರು ಪರ್ವತವೇ ನೀ ಹಿಡಿದ ಗದೆಯೋ, ಪಾದ ಕಮಲಗಳೆರಡು ಪಾತಾಳದಲ್ಲಿವೆಯೋ, ಅಂಜನಾತನೆಯ ವೀರಾಂಜನೇಯ ಮಾರುತಿರಾಯ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು, ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು, ಕಣ್ಣುಗಳ ಕೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನೋ, ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ. ಜಗತ್ತಿನ ತೋರಿಸ್ಕೊಡ್ತು. ಹಾಗಾಗಿ ನೇತ್ರದಾನ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಅಪ್ಪು ತುಂಬಾ ಯಂಗ್ ಇದ್ರು, ಅವ್ರ ಕಣ್ಗಳು ತುಂಬಾ ಈಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೆ ಅಪ್ಪು ಅವ್ರ ಕಣ್ಗಳನ್ನ ಶನಿವಾರ ದಿವಸ ನಾನು ಹೇಳಿದ್ನಲ್ಲ ಆಪರೇಷನ್ ಮಾಡಿದ್ವಿ, ಅದು ಇಬ್ಬರಲ್ಲ 4 ಜನರಿಗೆ ಆ ಕಣ್ಗಳನ್ನ ಜೋಡಿಸಿದ್ವಿ, ಥಿಂಕ್ ಮಾಡೋದಿಲ್ಲ. ಸೊ ಆದ್ರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನದ ಬಗ್ಗೆ. ಆ ಕಣ್ಗಳನ್ನ ದಾನ ಮಾಡಿ ಒಂದು ಒಳ್ಳೆ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ, ಅದು ತೀರದ ಮೇಲೆ ಮಾಡುವಂಥ ಒಂದು ಕಾರ್ಯ ಅಲ್ವಾ. 6 ಗಂಟೆ ಒಳಗೆ ಆಗಬೇಕು. ಅದು ಸುಟ್ಟು ಬೂದಿ ಪಾಲು ಮಾಡೋದು ಅಥವಾ ಕೂತು ಮಣ್ಪಾಲು ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕುಳಿತಿರುವ ಅಂಧರಿಗೆ ಒಂದು ಬೆಳಕು ನೀಡುವ ಒಂದು ಕಾರ್ಯ ಎಲ್ಲರೂ ಮಾಡಬೇಕು. ಸಂಪೂರ್ಣವಾಗಿ ಹೋಗಿಲ್ಲ, 2 ಕಣ್ಣಲ್ಲಿ ಬಿಟ್ಟೋಗಿದ್ದೇನೆ, ನಮ್ಮನ್ನ ನೋಡ್ತಾ ಇದೆ, ಅದು 4 ಜನಕ್ಕೆ ಆಗಿದೆ. ಇದು ನಮ್ಗೆ ಒಂದು ಶಕ್ತಿ. ಇಲ್ಲಿ ಈ ಜಾಗ ಯಾಕೆ ಅಂದ್ರೆ 3 ಜನ, ನಮ್ಮ ಅಪ್ಪಾಜಿ, ಅಮ್ಮ, ನನ್ನ ತಮ್ಮ, 3 ಜನ ಇಡೀ ಕುಟುಂಬದ ಸಮೇತ ಅವ್ರ ಕಣ್ಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ರೆ ಯಾವ ಅಭಿಮಾನಿ ದೇವರುಗಳು ಅದನ್ನ ನೋಡ್ತಾ ಇದ್ರೆ ನೀವೆಲ್ಲ ನೋಡ್ಬೋದು. ಅಪ್ಪಾಜಿ ಅವರು ಅವ್ರ ಸಿನಿಮಾ ಎಂಟರ್ ಆಗಿದೆ, ಬೇಡ ಕಣ್ಣಪ್ಪ ಇದ್ರೆ 2 ಕಣ್ಣನ್ನ ದೇವರಿಗೆ ದಾನ ಮಾಡ್ತಾರೆ. ಅವ್ರು ಹೋಗ್ತಾರೆ 2 ಕಣ್ಣನ್ನ ಅಭಿಮಾನಿ ದೇವರುಗಳಿಗೆ ಕೊಟ್ಟು ಹೋಗ್ತಾರೆ. ಇದು ಅವ್ರ ಜೀವನದಲ್ಲಿ ಬರೆದಿರುವಂತ ಒಂದು ಸಂದೇಶ ದೇವರು. ಇದನ್ನ ಪುಣ್ಯಕ್ಕೆ ನಮ್ಮ ಅಮ್ಮನೂ ಮಾಡಿದ್ರು, ನನ್ನ ತಮ್ಮನೂ ಮಾಡಿದ್ರು. ನಮ್ ತಂದೆನೇ ನಮ್ ಕಣ್ಗಳನ್ನೆಲ್ಲ ದಾನ ಮಾಡಿ ಹೋಗಿದ್ದಾರೆ. ಅವರು ಮೊದಲನೇ ಸಲ ಡಾಕ್ಟರ್ ಭೇಟಿ ಮಾಡಿದಾಗ ಮೊಮ್ಮಕ್ಳು ಆದಿಯಾಗಿ ಎಲ್ಲಾರ ಕಣ್ಣು ದಾನ ಮಾಡ್ತೀವಿ. ಹಿಂದೆ ಮನುಷ್ಯ ಹೋದ್ಮೇಲೆ ಒಂದು ಉಪಯೋಗ ಆಗ್ತಾನೆ ಅಂದ್ರೆ ಇದಕ್ಕಿಂತ ಒಂದು ದೊಡ್ಡ ಗುಣ ಏನ್ ಬೇಕು ನಮ್ಗೆ ಅಂತ ನಮ್ಮ ತಂದೆ ಪಂಪರನ್ನ ಕವಿ ಶ್ರೇಷ್ಠರ ನುಡಿಯು ಕನ್ನಡ, ದಾಸ ಶರಣ ಸಾಹಿತ್ಯದ ನೆಲೆಯು ಕನ್ನಡ, ಚಾಲುಕ್ಯ ಹೊಯ್ಸಳ ಅರಸರು ಕೆತ್ತಿದ ಕನ್ನಡ, ವಿಜಯನಗರ ಮೈಸೂರಿನ ಹೆಮ್ಮೆ ಕನ್ನಡ. ಕಲೆ ಸಂಸ್ಕೃತಿ ವಿಜ್ಞಾನದ ಸ್ಫುರಣ, ಮಾಹಿತಿ ತಂತ್ರಜ್ಞಾನದ ಕಿರಣ, ಜೀವನದಿ ಜೀವ ಸಂಕುಲದ ಚೇತನ, ಕನ್ನಡಿಗರ ನರನಾಡಿಯೇ ಚಂದನ, ಚಂದನ ಚಂದನ ಚಂದನ.
ಚಂದನ ಚಂದ್ರನ